ಯಾರನ್ನು ಕಳ್ಸಿದ್ದೀರಮ್ಮ? ನನಗೆ ಹೇಳ್ದೆ ಏನ್ ಕೆಲಸ ಮಾಡ್ಬಿಡಿ ಅಂತ ಹೇಳಿರ್ಲಿಲ್ವಾ? ಕಾಲ್ ಬರುತ್ತೆ, ಸ್ವಲ್ಪ ವೇಟ್ ಮಾಡು. ಆಸ್ಪತ್ರೆ ಒಳಗಡೆ ಯಾರಿಗೂ ಎಂಟ್ರಿ ಬಿಡೋದಿಲ್ಲ ಅಂತ ಹೇಳಿದ್ದೆ ತಾನೆ? ಮೇಡಮ್, ನೀನ್ ಯಾಕೆ ಬರಕ್ ಹೋದೆ? ಕೆಲಸ ಮುಗಿಸಿ ಹಾಗೆ ಹೊರಟ್ಬಿಡು ಅಂತ ನಿಂಗೆ ಹೇಳಿರ್ಲಿಲ್ವಾ? ಮೇಡಮ್, ಅದು ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿ, ಹೋಗಿದ್ ಕೆಲಸ ಏನಾಯ್ತು? ICU ಒಳಗಿರ್ಲಿ, ಅದ್ರ ಹತ್ರ ಹೋಗೋದಕ್ಕೆ ಯಾರಿಗೂ ಅವಕಾಶ ಇಲ್ಲ ಮೇಡಮ್. ಯಾಕೆ ಅಂದ್ರೆ ಚಂದ್ರ ಅವರು ಮಿಸಸ್ ವಾರ್ಡ್ ಮುಂದೆ ಕೂತಿದ್ದಾರೆ, ಜೊತೆಗೆ ಇಬ್ರು ವಾರ್ಡ್ ಬಾಯ್ ಬೇರೆ ಇದ್ದಾರೆ. ಒಂದು ಕೆಲಸ ಕೂಡ ನ್ಯಾಯವಾಗಿ ಮಾಡೋದಿಲ್ಲ. ನಿಮ್ಮನ್ ಸಾಕೋ ಬದಲು 10 ಕತ್ತೆಗಳನ್ನಾದ್ರೂ ಸಾಕಿದ್ರೆ ನನಗೆ ಉಪಯೋಗಕ್ಕಾದ್ರೂ ಬಂದಿರೋ. ಹೋಗಿ ಹೋಗಿ ಇವನನ್ನು ಕಳ್ಸಿದಿರಲ್ಲ. ಇವನ್ ಕೈಲಿ ಏನೂ ಆಗಲ್ಲ. ಶೀಲಮ್ನ ಕೊಂದಾಕ್ತೀನಿ ಅಂತ ಹೇಳಿದ್ದ, ಅದೇ ಏನ್ ಮಾಡ್ದ ಇವನು? ಬರೀ ಬಿರುಡೆ ಬಿಡ್ತಾನೆ. ಲೇ ಹೋಗೋ, ಹೋಗ್. ನೀನ್ ಬಂದಿದ್ದು ಯಾರು ನೋಡಿಲ್ಲ ತಾನೆ? ಯಾರು ನೋಡಿಲ್ಲ ಮೇಡಮ್. ಸರಿ, ಹೇಗ್ ಬಂದ್ಯೋ ಹಾಗೆ ಹೊರಟ್ಬಿಡು. ಶಾಂತನು, ಅವನಿಗೆ ದುಡ್ಡು ಕೊಟ್ಟು ಕಳ್ಸು. ಹೋಗ್. ನಾನು ಹೇಳೋವರೆಗೂ ಮತ್ತೆ ಈ ಊರಲ್ಲಿ ಕಾಣಿಸ್ಕೋಬಾರ್ದು, ಆಯ್ತಾ? ಸರಿ ಮೇಡಮ್, ಬರ್ತೀವಿ. ಗಾಡಿ ಬೇರೆ ಪಂಚರ್ ಆಗ್ಬಿಟ್ಟೈತೆ. ನಾನು ಅರ್ಜೆಂಟಾಗಿ MLA ಸುರೇಶ್ ಬಾಬು ನೋಡಕ್ ಹೋಗ್ಬೇಕಾಗಿತ್ತು. ಏನ್ ಸರ್ ಪಂಕ್ಚರಾ? ಹಾ, ಪಂಚರ್ ಆಗ್ಬಿಟ್ಟಿದೆ. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ನಾನು ಅರ್ಜೆಂಟಾಗಿ ಮಲ್ಗೆಪುರಕ್ಕೆ ಹೋಗ್ಬೇಕಾಗಿತ್ತು. ಅಯ್ಯೋ ಬನ್ನಿ ಸರ್, ಬೈಕ್ ಏನು ಸೌದೋಗಲ್ಲ. ನಿಮ್ಗೆಲ್ಲಿ ಹೋಗ್ಬೇಕೋ ಅಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ. ನಿಮಗೆ ಟೈಮ್ ಇದೆ, ಪಂಚರ್ ಹಾಕ್ಸ್ಕೊಂಡೇ ಬರ್ತೀನಿ ಅಂತ ಹೇಳಿದ್ರೆ ಪರವಾಗಿಲ್ಲ. ಬನ್ನಿ. ಸರಿ, ನಡೀರಿ. ಸೌಪರ್ಣಿಕಾ, ಸೌಪರ್ಣಿಕಾ, ಸೌಪರ್ಣಿಕಾ. ಅಂದೆ ಏನ್ರಿ ಇಷ್ಟೊಂದು ಖುಷಿಯಲ್ಲಿದ್ದೀರಾ? ಏನ್ ವಿಷಯ? ಏನಿಲ್ಲ, ಶೆಟ್ರ ಹತ್ರ ಹೋಗಿದ್ದೆ. ರಾಧಿಕಾಗ ಒಂದು ಸರ ಮಾಡಕ್ ಹಾಕಿದ್ವಲ್ಲ, ಅದನ್ನ ಇಸ್ಕೊಂಬರೋಣ ಅಂತ ಕೊಟ್ಟಿದ್ದಾರೆ. ತಗೊಂಬಗಳೇ. ನನಗಿದ್ರ ಅವಶ್ಯಕತೆ ಇಲ್ಲ ಯಜಮಾನ್ರೆ. ನನಗೀಗ ಈ ಮನೆಯಲ್ಲಿ ಏನು ಸಿಕ್ಕಿದೆಯೋ ಅಷ್ಟೇ ಸಾಕು, ಇನ್ನೇನು ಬೇಡ. ಹಾಗಂದ್ರೆ ಹೇಗಮ್ಮ? ಇದು ನಿನಗಂತಾನೆ ಮಾಡಿಸಿರೋದು. ಹೌದಮ್ಮ, ಬೇಡ ಅನ್ಬೇಡ ರಾಧಿಕಾ. ಅಮ್ಮ, ದಯವಿಟ್ಟು ಬಲವಂತ ಮಾಡಬೇಡಿ. ಇದನ್ನ ಚಕೋರಿ ಹಾಕಂಗೆ ಕೊಡಿ. ಅವ್ರಿಗೆ ಒಡವೆಗಳು ಅಂದರೆ ತುಂಬ ಇಷ್ಟ, ಅವ್ರು ಖುಷಿ ಪಡ್ತಾರೆ. ಅದು ನಮಗೂ ಗೊತ್ತು ಮಗಳೇ. ಯಾರ್ಯಾರಿಗೆ ಯಾವಾಗ ಏನು ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಈಗ ಇದನ್ನ ನೀನು ತಗೋ. ಬೇಡ ಯಜಮಾನ್ರೆ. ರಾಧಿಕಾ ತಗೊಳ್ಳೇಬೇಕು. ತಗೊಳ್ದೇ ಇದ್ರೆ ಸುಮ್ಮನೆ ಇರೋರು ಯಾರು? ಏನು ರಾಧಿಕಾ ಇದು? ಚಿಕ್ಕ ಮಕ್ಕಳು ಥರ ಆಡ್ತಿದ್ಯಾ. ಇಷ್ಟೊಂದು ಪ್ರೀತಿಯಿಂದ ತಂದು ಕೊಟ್ಟಿದ್ದಾರೆ, ತಗೊಳ್ಳಿಲ್ಲ ಅಂದರೆ ಅವ್ರಿಗೆ ನೋವಾಗಲ್ವಾ ಹೇಳು? ನಿನಗಾದ್ರೂ ಗೊತ್ತಾಯ್ತಲ್ಲಪ್ಪ. ರಾಧಿಕಂಗೆ ಅದು ಅರ್ಥ ಆಗ್ತಾ ಇಲ್ಲ. ನೀನಾದರೂ ಹೇಳಪ್ಪ. ರಾಧಿಕಾ, ದೇವರೇನಾದರೂ ಕೊಡ್ತಾರೆ ಅಂದರೆ ಅದಕ್ಕೆ ಅರ್ಹರಾಗಿದ್ದಾರೆ ಅಂತ ಅರ್ಥ. ನೀನು ಅದನ್ನು ತಗೊಳ್ಳಿಲ್ಲ ಅಂದರೆ ದೇವರಿಗೆ ಅವಮಾನ ಮಾಡಿದ ಹಾಗೆ. ಹೇಳಪ್ಪ, ಹೇಳು ಅವಳಿಗೆ. ರಾಧಿಕಾ, ಭಾವ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ, ಬೇಡ ಅನ್ಬೇಡ. ಈ ಒಡವೆನಲ್ಲಿ ದೇಸಾಯಿ ಅವ್ರ ಕುಟುಂಬದ ಪ್ರೀತಿ ತುಂಬಿಕೊಂಡಿದೆ. ದೇಸಾಯಿ ಕುಟುಂಬದ ಪ್ರೀತಿ ಬೇಡ ಅಂತೀಯ ನೀನು? ನಿನಗೆ ಮನ್ಸಾದ್ರೂ ಬರುತ್ತಾ ಹೇಳು? ಯಾರಿಗೇನು ಸಿಗಬೇಕೋ ಅದು ಸಿಕ್ಕೇ ಸಿಗತ್ತೆ. ತಗೋ ತಗೋ. ಹೂ ಮಗಳೇ, ನಿನ್ನ ಪಾಲಿಗೆ ಏನು ಸಿಕ್ಕಬೇಕು ಅದು ಸಿಗ್ತಾ ಇದೆ. ತಗೋ ರಾಧಿಕಾ.